ದಾಖಲೆ ಏನು ಕೊಟ್ಟಿದ್ದು ಕೋರ್ಟಲ್ಲಿ ಇದೆ. ಅವತ್ತು ಏನೇ ಸುದೀಪ್ ಸರ್ ಇದ್ರೇನು ಅವ್ರಿಗೊಂದು ಗೌರವ ಇದೆ ನಮಗೆ. ಅದೇ ಜಾಗನ ಪರ್ಚೇಸ್ ಮಾಡಲಿ, ಅದೇ ಜಾಗದಲ್ಲಿ ನಿರ್ಮಿಸಬೇಕು. ಇವತ್ತು ಅಂತ್ಯಕ್ರಿಯೆ ಆಗಿದ್ದು ಅದೇ ಜಾಗದಲ್ಲಿ ಎಲ್ಲ ಕಾಮೆಂಟ್ಸ್ ಹಾಕಿದ್ರು, ಸಾವಿರಾರು ಕಾಮೆಂಟ್ಸ್ ಹಾಕಿದ್ರು. ಇವತ್ತು ಆ ಜಾಗದಲ್ಲಿ ತೆಗೆದು ಮೈಸೂರಿಗೆ ಹೋಗ್ಬಿಟ್ರು ಅಂತ ಹೇಳಿದ್ರು. ಇವತ್ತೆಲ್ಲ ಒಂದು 3 ಕಿಲೋಮೀಟರ್ ದೂರ ಇದ್ರೆ ಅದು ಅಂತ್ಯಕ್ರಿಯೆ ಅಲ್ವಾ? ಅದು ಬೇರೆ ಕಡೆ ಪ್ರಶ್ನೆ ಬರಲ್ವಾ? ನಾವು ಏನೇ ಇದ್ರೂ ನಾವು ವಿರೋಧಿಸ್ತೀರಿ, ಎಲ್ಲೇ ಬೇರೆ ಕಡೆ ಆಗಬಾರ್ದು, ಅಭಿಮಾನಿ ಸ್ಟುಡಿಯೋಲ್ಲೇ ಆಗಬೇಕು. ನಾವು ದೊಡ್ಡ ಹೋರಾಟ ಮಾಡ್ತೀನಿ. ಕರ್ನಾಟಕ ವಿಷ್ಣು ಸೇನೆ ರಾಜ್ಯಾಧ್ಯಕ್ಷ ಅಂತ ಮಾಡ್ಕೊಂಡಿದ್ದೀನಿ. ನಾನು ವಿಷ್ಣು ಸೇನೆ ಪ್ರಶ್ನೆ ಮಾಡಿ ಲೆಟರ್ ಎಲ್ಲ ತಗೊಂಬಂದಿದ್ದೆ. ನಾನು ಕೂಡ ಬೇಡ, ಅದು ಯಾರೋ ಒಬ್ರು ಡಾಕ್ಟರ್ ಅಂತ ಸೇರಿಸ್ಕೊಂಡ್ಬಿಟ್ರು. ನಮ್ಮ ಮಂಜಣ್ಣವ್ರು ಕೆಟ್ಟ ಹೆಸರು ಬರೋದು ಬೇಡ. ಪ್ರಸನ್ನವರು ಅವರೆಲ್ಲ ನಾವು ಮೂಲ ಸೇರಿ ಮಾಡಿದ್ದವ್ರು. ನಾವು ಅದು ಅಭಿಮಾನಿ ಸ್ಟುಡಿಯೋಲ್ಲೇ ಆಗಬೇಕು. ಇವ್ರ ಅಧ್ಯಕ್ಷತೆಯಲ್ಲಿ ನಡಿಬೇಕು, ಯಾರೋ ಮಂಜಣ್ಣ ಅಧ್ಯಕ್ಷತೆಯಲ್ಲಿ ನಡಿಬೇಕು. ನಾವು ಯಾರಿಗೂ ಅವಕಾಶ ಮಾಡಿಕೊಡಲ್ಲ. ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ, ಎಲ್ಲದಕ್ಕೂ ಸಿದ್ಧವಾಗೇ ಬಂದಿದ್ದೀನಿ. ನನಗೂ ಬೇಕಾದಷ್ಟು ಇಡೀ ಅರ್ಧ ಬೆಂಗಳೂರು ನಮ್ಮ ಸಂಬಂಧಿಕರು ಇರೋದು. ಪಾರ್ವತಿಪುರ, ಕಣಕನಪಾಳ್ಯ, JP ನಗರ, JP ಎಲ್ಲ ಕಡೆ ಇದ್ದಾರೆ. ನಮಗೂ ಹುಡುಗರು ಇದ್ದಾರೆ. ನಾವು ಅಲ್ಲಿ ಫೈಟ್ ಮಾಡೋಕ್ಕೆ ಶಕ್ತಿ ಕೊಟ್ಟಿದ್ದಾನೆ. ಇವತ್ತೇನಾದರೂ ಅದು ನಡಿಬೇಕಾದ್ರೆ ಯಾರ ಹೆಸರು ಅಲ್ಲಿ ಪ್ರಸ್ತಾಪ ಮಾಡಬಾರ್ದು. ಶ್ರೀನಿವಾಸ ಹೆಸರಾಗಲಿ, ರಾಜಗೌಡನಾಗಲಿ, ಚಂದ್ರು ಹೆಸರಾಗಲಿ, ಒಂದು ನಿರ್ಮಾಪಕರು ಅವ್ರ ಜೊತೆಲಿದ್ದವರು ಕಷ್ಟ ಸುಖ. ನಾನು ಅವ್ರನ್ನ 30 ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ. ಯಾವತ್ತೂ ಅವ್ರ ಮನೆ ಹತ್ರ ಹೋಗಿ ಮಾತಾಡಿಲ್ಲ. ಯಾಕಂದರೆ ನಾವು ಆ ರೀತಿ ಹೋಗಿ ಡಿಸ್ಟರ್ಬ್ ಮಾಡೋರಲ್ಲ. ಇವತ್ತು ಸಿಕ್ಕದ ಅವಕಾಶ ಅಂತ ಬಂದಿದ್ದೀನಿ. ದಯವಿಟ್ಟು ಯಾರ ಹೆಸರು ಪ್ರಸ್ತಾಪ ಮಾಡ್ಬೋದು. ಸುದೀಪ್ ಸಾರು ಎಲ್ಲ ಅಭಿಮಾನಿಗಳು ನಿಮ್ಮನ್ನು ಪಿಕ್ಚರ್ ನೋಡಿದ್ದೀರಿ. ಎಲ್ಲ ಅಭಿಮಾನಿಗಳು ನಿಮ್ಗೆ ಬೇಕು. ಯಾರೋ ಇಬ್ಬರಿಗೋಸ್ಕರ ನೀವು ಅವ್ರಿಗೋಸ್ಕರ ಮಾತಾಡಿ ಸ್ಟೇಟ್ಮೆಂಟ್ ಕೊಡೋದು ಸರಿ ಕಾಣಲ್ಲ. ಸುದೀಪ್ ಸರ್, ನೀವು ಎಲ್ಲರೂ ಪರವಾಗಿ ಮಾತಾಡಬೇಕು. ಸಾವಿರಾರು ಅಭಿಮಾನಿಗಳು ಕರೆಸಿ ನೀವು ಅವ್ರ ಅಭಿಪ್ರಾಯ ಕೇಳಬೇಕು. ನಾನು ಶ್ರೀನಿವಾಸ್ ಬಗ್ಗೆ ಕೋಪ ಇಲ್ಲ. ರಾಜೇಗೌಡರ ಜೊತೆ ಎಲ್ಲ ಕೆಲಸ ಮಾಡಿದ್ದೀನಿ. ಸುದೀಪ್ ಸರ್ ಅವರು ಸಾವಿರಾರು ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಕರೆಸಿ ಒಂದು ಅಭಿಪ್ರಾಯ ಕೇಳಿ, ನಾವು ಏನು ಮಾಡೋಣ ಮುಂದೆ ಅಂತ. ಯಾರೋ ಇಬ್ಬರು ಮಾತು ಕೇಳ್ಕೊಂಡು ಎಲ್ಲ ಮನಸ್ಸು ನೋವಾಗುತ್ತೆ. ನೋಡಿ, ಎಷ್ಟೋ ಅಭಿಮಾನಿಗಳು ಅವತ್ತು ಅಭಿಮಾನಿ ಸುಡಿ ದಬ್ದಾಗ ಪಾಪ ಒಂದು 50-60 ಜನ ಅಭಿಮಾನಿಗಳು ಮಳೆ ನಂದು ಕಣ್ಣಲ್ಲಿ ನೀರು ಹಾಕ್ಕೊಂಡು ಬಂದರು. ಅದನ್ನು ಯಾರಿಗೂ ನೋವು ಕೊಡೋಂಥ ಮಾತಾಡಬೇಡಿ ಸರ್. ದಯವಿಟ್ಟು ಎಲ್ಲ ಅಭಿಪ್ರಾಯ ಕೇಳಿ ಒಂದಿನ ಕರೆಸಿ ಯಾರ್ಯಾರ ಅಭಿಪ್ರಾಯಗಳು ಏನನ್ನ ಮನಸ್ಸಲ್ಲಿದೆ ಕೇಳಿಬಿಟ್ಟು ಮುಂದುವರಿಯಿರಿ ಸರ್ ಅಂತ ಹೇಳ್ತಾ, ಕರ್ನಾಟಕ ವಿಷ್ಣು ಸೇನೆ ರಾಜ್ಯ ವಿಷ್ಣು ಚಂದ್ರ ಅವರು ವಿಷ್ಣು ಸರ್ ಜೊತೆ ಸುಮಾರು 45 ವರ್ಷದ ನಾನು ಇದ್ದು ಕೆಲಸ ಮಾಡಿದ್ದೀನಿ ಸರ್. ಬೇಕಾದ್ರೆ ಎಲ್ಲಾದ್ರೂ ಬೇಕಾದ್ರೆ ಪೀಟರ್ ಪ್ರಸನ್ನ ಅವ್ರು ಕೇಳಿ, ಭಾರತೀಯ ಅಂಬರ್ ಕೇಳಿ ಹೇಳ್ತಾರೆ. ಜೈ ಕರ್ನಾಟಕ. ನಮ್ಮ ಮಂಜಣ್ಣವ್ರು ಹೇಳ್ತಾರೆ ಮುಂದೆ. ನೀವು ಯಾರು ನೋಡಿಲ್ಲ ನನ್ನನ್ನು ಕುತ್ಕೊಂಡಿರೋದಾಗಲಿ, ಪ್ರೆಸ್ ಮೀಟ್ ಮಾಡೋದಾಗಲಿ, ಒಂದು ಇದರಲ್ಲಿ ನೋಡಿಲ್ಲ. ಮಂಜು ಸರ್ ಅವರು ಇವತ್ತು ಬಂದರು. ಇವತ್ತು ಆವೇಶದಿಂದ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಖರ್ಚು ಮಾಡ್ತಾ ಇರೋದು ಯಾರು ಅಂತ ಗೊತ್ತಾ ನಿಮಗೆ? ಹೋರಾಟ ಮಾಡ್ತಾ ಇರೋದು. ಇವತ್ತು ಪತ್ರಗಳು ಒಂದೊಂದು ಪೇಪರ್ ನಮ್ಮ ಹತ್ರ ದಾಖಲಾತಿ ಇದೆ. ಅಭಿಮಾನಿಗಳು ಇವಾಗ ಬನ್ನಿರಿ, ಕೇಳ್ರಿ ನಮ್ಮನ್ನು, ನೋವೇನಾಗ್ತಾ ಇದೆ ಅಂತ. ಯಾರಿಗೂ ಗೊತ್ತಿಲ್ಲ. ರಾಜೇಗೌಡರು ಅವತ್ತು ಇದು ಮಾಡಿದ್ರು, ಅವತ್ತು ಸ್ಟೇಷನ್ಗೆ ಹೇಳ್ಕೊಂಡು ಲಾಕ್ ಮಾಡಿದ್ದಾರೆ. ಇವತ್ತವರೆಗೂ ತಟ್ಟಿದೆ ನಮಗೆ. ವಿಷ್ಣು ಸೇನಾ ಸಂಘಟನೆ, ವಿಷ್ಣು ಪುಣ್ಯಭೂಮಿ ಟ್ರಸ್ಟು ನಮ್ದು ಅಕೌಂಟ್ ತೆಗೆದು ನೋಡಿ. ₹1 ಕಲೆಕ್ಷನ್ ಇದೆಯಾ? ನಾವು ಇಲ್ಲಿ ಮಾಡಿದ್ದೀರಾ? 16 ಜಿಲ್ಲೆಯಲ್ಲಿ ಇದ್ದೀರಿ. ನಾವು ನೋಡಿದ್ದೀರಾ? ಮಾತಾಡ್ತಾರೆ ಅಭಿಮಾನಿಗಳು, ಎಲ್ಲ ಮಾತಾಡ್ತಾರೆ 3 ಬಾಗ್ಲು ಅಂತ. ಇವತ್ತು ಹೇಳ್ರಿ ಸ್ವಾಮಿ, ಪೇಪರ್ ಇದೆ, ಮೀಡಿಯಾ ಅವ್ರು ಬಂದು ತೊಗೊಳ್ರಿ ಪೇಪರ್ಗಳು. ಎಲ್ಲೆಲ್ಲಿ ಸಬ್ಮಿಟ್ ಮಾಡಿದ್ದೀರಿ ನಮ್ಮ ಹೆಸರಿದೆ. ಇವತ್ತು ಕೆ ಮಂಜು ಸರ್ ಅವರು ಬಂದಿದ್ದಾರೆ. ಇವತ್ತು ನಮಗೆ ಒಂದು ಶಕ್ತಿ ಬಂದಿದೆ. ಸರ್ ಬಂದು ಕುತ್ಕೊಂಡು ನಮ್ಮ ಹತ್ರ ಮಾತಾಡಿದಾಗ ಇವತ್ತು ವೀಕ್ಷೆಯ ಮೇಲೆ ಇವತ್ತೇ ಫಸ್ಟ್ ನಾನು ಮಾತಾಡ್ತಾ ಇರೋದು 16 ವರ್ಷದಲ್ಲಿ. ಆವೇಶ ನಮಗೂ ಇದೆ. 2 ಬಾಗ್ಲು ಅವ್ರು ಸೈಟ್ ತಗೊಂಡಿದ್ದಾರೆ ಅಂತಾರೆ ನಮ್ಮ ಅಧ್ಯಕ್ಷರು. ಏನು ಮಾತುಗಳಿವು? ಈ ಮೊನ್ನೆ ಡಿ.ಸಿ ಹತ್ರ ಕೊಟ್ಟಿದ್ದೀರಿ. ಎಲ್ಲಿ ಸೈಟ್ ತಗೋಬೇಕು ಸ್ವಾಮಿ? ಅಭಿಮಾನ್ ಟ್ರಸ್ಟಲ್ಲಿ ಇದ್ರಲ್ಲ, ನಮ್ಮ ಸ್ವಂತ ನಮ್ಮ ಗುರುಗಳಿಗೆ ಇಲ್ಲ. ಹೇಳಿ, ನಾನು ಮಾತು ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಮಾತಾಡಬೇಡ ಸಾರ್ ವಿಷಯದಲ್ಲಿ. ದಯವಿಟ್ಟು ತುಂಬ ಮೋಸ ಆಗಿದೆ. ಯಾರು ನೋವು ಮಾಡ್ಕೋಬೇಡಿ. ಇರಲಿ, ಯಾಕೆಂದರೆ ನಾವು ಯಾವ ಜನ್ಮದ ಋಣ ಮಾಡಿದ್ದೋ ಅವ್ರ ಬಂದು ಅಲ್ಲ ತಿದ್ದಿದ್ದೀವಿ. ಇರಲಿ, ಎಲ್ಲ ಹೋರಾಟ ಅವ್ರಿಗೋಸ್ಕರ. ಎಲ್ಲ ಅಭಿಮಾನಿ ದಯವಿಟ್ಟು ಪಾಪ ಎಲ್ಲರೂ ಪ್ರತಿಯೊಬ್ಬರು ವಿಷ್ಣು ಸರ್ವಿಸದಲ್ಲಿ ಯಾವ ಯೋಚನೆ ಮಾಡ್ದಲೇ ಎಲ್ಲ ರೀತಿ ತ್ಯಾಗ ಮಾಡ್ತಾರೆ. ಆ ಮನುಷ್ಯ ಸಂಪಾದನೆ ಮಾಡಿದ್ದಂತೆ, ಆಸ್ತಿ ಮಾಡಲಿಲ್ಲ, ಅಂತದ್ದು ಮಾಡಲಿಲ್ಲ. ಅಭಿಮಾನಿಗಳು ಸಂಪಾದನೆ ಮಾಡಿದ್ರು. ಬರ್ತಡೇ ದಿನ ಮಳೆ ಜೋರ ಬರ್ತಾರೆ. ಆ ಮಕ್ಕಳು ಕರ್ಕೊಂಡು ಕಾಲ ಕೊಟ್ಕೊಂಡು ಅಭಿಮಾನಿಗಳು ಬರೋರು. ಸಾರ್ ಕಣ್ಣಲ್ಲಿ ನೀರು ಹಾಕೊಂಡು ಕೂತ್ಕೊಂಡು, ನಾನು ಏನು ಸಂಪಾದನೆ ಮಾಡ್ತೀನಿ, ಯಾವುದಕ್ಕೋಸ್ಕರ ಇಷ್ಟು ಬರ್ತಾರೆ ಅನ್ನೋರು. ನಾನು ಜೊತೆಲಿ ನನಗೊತ್ತು ಆ ಪ್ರೀತಿ. ನಾನು ಇವ್ರಿಗೆ ಏನು ಮಾಡ್ತೀನಿ ಅಂದರು. ಅಂತ ಮಾವನಿಗೆ ರೀತಿ ಮಾಡಬಾರ್ದು. ದಯವಿಟ್ಟು ಮಾಡಬೇಡಿ. ಕೈ ಮುಚ್ಚಕ್ಕೆ ಹೋಗ್ತೀನಿ. ನೀವು ಮಾಡ್ತೀವಿ ಅಂದರೆ ಮುಂದೆ ಬೇರೆ ರೀತಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು
ಪ್ಲೀಸ್, ಎಲ್ಲರಿಗೂ ನೋವಿದೆ, ತುಂಬ ಅಭಿಮಾನ ನೋವಿದೆ. ಆದರೆ ನಮಗೋಸ್ಕರ, ನಮ್ಮ ತೇವಳಿಗೋಸ್ಕರ ಯಾರು ಮಾತಾಡಬೇಡ. ಇವತ್ತಿಂದ ದಯವಿಟ್ಟೆಲ್ಲ ಒಗ್ಗಟ್ಟಾಗಿ, ಯಾರೇ ಆಗಲಿ, ಇವತ್ತು ಇವರೆಲ್ಲ ಇಷ್ಟು ದಿನ ಇವ್ರಿಗೆ ಕರ್ಕೊಂಬಂದಿದ್ದು, ಇವರೆಲ್ಲ ಮಾಡ್ಕೊಂಬಂದಿದ್ದು ನಾನು ಇವತ್ತು ಬಂದು ಲಾಯರ್ ಮೀಟ್ ಮಾಡಿದೆ. ಯಾಕಂದರೆ ನಮಗೆ ನೊಂದೋಗ್ಬಿಟ್ಟು ಇದೆಲ್ಲ ಗೊತ್ತಿತ್ತು. ನಾನು ಇವತ್ತು ಗಂಟ ನಾನು ಮೈಸೂರು ಕಾಲು ಇಟ್ಟಿಲ್ಲ ಅಂದರೆ ಅಂತ ಕೇಳಿ ನನಗೆ ಅದೇ ಜಾಗ ಬೇಕು ಅಂತ ಅಷ್ಟೇ. ಯಾರೆಲ್ಲರೂ ಮಾಡಲಿ, ದಯವಿಟ್ಟು ಇವತ್ತು ಮಾತಾಡಿದ್ರೆ ನಮ್ಮ ಅಭಿಮಾನಿಗಳಿಬ್ಬರು ಆಫ್ಕೋರ್ಸ್ ಮಾತಾಡೋರು ನೋವಿದೆ, ಅವರೆಲ್ಲ ಇದೆ. ಇವತ್ತು ಹೇಳ್ತಾರೆ ಯಾರು ತುಂಬ ಜನ ಮಂಡ್ಯದಲ್ಲಿ ಹೇಳ್ತಾರೆ ನಾನು ಅಷ್ಟು ವರ್ಷ ಎಲ್ಲ ಇದ್ದಾರೆ. ಒಂದು ವರ್ಷ ಬಂದವನಷ್ಟೇ, ಒಂದಿನ ಬಂದು ಅವನ ಅಭಿಮಾನಿನೇ, ಅವನ ಭೇದ ಭಾವ ಮಾಡಲ್ಲ. ಆದರೆ ದಯವಿಟ್ಟು ಸುಮ್ಮನೆ ಏನು ಅನ್ಬೇಡಿ, ಪ್ರತಿಯೊಬ್ಬರ ಜೊತೆಲಿರೋಣ. ನಿಮ್ಮ ಶಕ್ತಿ ನಮ್ಮ ಸಾರ್ಥ ಆ ಇದಕ್ಕೆ ಆಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಕಾನೂನು ನಂಬಿಕೆ ಇದೆ, ಕಾನೂನು ಮತ್ತು ಸರ್ಕಾರ ಎರಡು ಮಾಡಿಕೊಡ್ತದೆ ಅಂತ. ಇದಕ್ಕೆ ಮುಂದಕ್ಕೆ ಏನು ಮಾಡಬೇಕು ಯೋಚನೆ ಮಾಡ್ತೀವಿ. ನಿಮ್ಮೆಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ನಮ್ಮ ಶ್ರೀಧರ್ ಮಾತಾಡ್ತಾರೆ, ನಮ್ಮ ವಿಷ್ಣು ಸರ್ ಸಮಾಧಿಗೆ ಚಿತೆ ಮಾಡ್ದ. ಆ್ಯಕ್ಚುಲಿ ಇವನು ನಿಜವಾದ ದತ್ತು ಮಗ. ಅವ್ರ ಮನೇಲಿ 40 ವರ್ಷ ಇದ್ದಂಥ ವ್ಯಕ್ತಿ. ನಾನು ಅವ್ರ ಜೊತೆ ಸತತವಾಗಿ 27 ವರ್ಷಗಳ ಜೊತೆಲಿ ಇದ್ದಂಥ ವ್ಯಕ್ತಿ. ಅಭಿಮಾನಿಯಾಗಿ ತುಂಬ ವರ್ಷ ಇದ್ದೆ. ನಾವ್ರ ಜೊತೆ ಒಡನಾಟದಲ್ಲಿ 27 ವರ್ಷ ಇದ್ದಂಥ ವ್ಯಕ್ತಿ ನಮ್ಮ ಶ್ರೀಧರ್ ಮಾತಾಡ್ತಾನೆ. ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ಅನಂತ ನಮಸ್ಕಾರ. ಒಬ್ಬೊಬ್ಬರು ಇವತ್ತು ಒಂದೊಂದು ರೀತಿಯಲ್ಲಿ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ, ಒಂದೊಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಆದರೆ ಅಭಿಮಾನಿಗಳಲ್ಲಿ ಒಗ್ಗಟ್ಟಿಲ್ಲ ಅಂತಾರೆ. ಅಭಿಮಾನಿಗಳಲ್ಲಿ ಒಗ್ಗಟ್ಟಿದೆ. 3 ಬಾಗಿಲಲ್ಲ, ಒಂದೇ ಬಾಗಿಲು. ವಿಷ್ಣುಜಿ ಅವರು ತೋರಿಸಿದ್ದು ನಮಗೆ ಒಂದೇ ಬಾಗಿಲು. 3 ಬಾಗಿಲು ಆಗಲಿಕ್ಕೆ ಯಾವತ್ತೂ ಚಾನ್ಸ್ ಇರೋದಿಲ್ಲ. ಅದನ್ನು ನಾವುಗಳು ಮಾಡ್ಕೊಂಡಿದ್ದೀವಿ ಅಷ್ಟೇ. ನಾವುಗಳು ಮಾಡ್ಕೊಂಡಂಥದ್ದು 3 ಬಾಗಿಲು. ಆ 3 ಬಾಗಿಲು ಇನ್ನು ಕೆಲವೇ ದಿನಗಳಲ್ಲಿ ಒಂದಾಗ್ತದೆ. ಅದನ್ನು ನಾವು ಒಂದು ಮಾಡಲಿಕ್ಕೋಸ್ಕರ ಬಹಳ ಪ್ರಯತ್ನ ಪಡ್ತಾ ಇದ್ದೀನಿ. ನಾನು ದಿನನಿತ್ಯವಾಗಲೂ ಕೂಡ ಎಲ್ಲ ಅಭಿಮಾನಿಗಳು ಕೇಳ್ಕೊತಾ ಇದ್ದೀನಿ, ಬನ್ನಿ ಎಲ್ಲರೂ ಒಗ್ಗಟ್ಟಿಂದ ಹೋಗೋಣ, ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡೋಣ ಅಂತ ನಾನು ದಿನವಾಗಲೂ ಮನವಿ ಮಾಡಿಕೊಡ್ತಾ ಇದ್ದೀನಿ. ಈ ಹೋರಾಟಗಳ ಬಗ್ಗೆ ನಾನು ಹೇಳ್ತೀನಿ. ಈ ಅಭಿಮಾನಿ ಸ್ಟುಡಿಯೋ ಗೊಂದಗಳು ಯಾವಾಗ ಸ್ಟಾರ್ಟ್ ಆಯಿತು, ಮೈಸೂರಿಗೆ ಸ್ಥಳಾಂತರ ಅನ್ನುವ ಒಂದು ಮಾತು ಯಾವಾಗ ಬಂತೋ ಅವತ್ತಿನಿಂದ ನಾನಾಗಿರ್ಬೋದು, ರಾಜುಗೌಡರಾಗಿರ್ಬೋದು, ಕೆ ಮಂಜುವರಾಗಿರ್ಬೋದು, ನಮ್ಮ ಲಾಯರ್ ಸರ್ ಆಗಿರ್ಬೋದು, ಹಾಗೂ ನಮ್ಮ ಸಂಘಟನೆಯವರಾಗಿರ್ಬೋದು, ನಮ್ಮ ವಿಷ್ಣು ಪುಣ್ಯಭೂಮಿ ಟ್ರಸ್ಟಿನ ವತಿಯಿಂದ ನಿರಂತರವಾದ ಒಂದು ಕಾನೂನಿನ ಹೋರಾಟವನ್ನು ಮಾಡ್ಕೊಂಡು ಬಂದ್ವಿ. ಕಾನೂನಿನ ಹೋರಾಟವೂ ಅಲ್ಲದೆ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ವಿ. ಕೆಲವೊಂದು ಎಲ್ಲ ಜಿಲ್ಲೆಗಳಿಗೂ ಹೋರಾಟವನ್ನು ಮಾಡಿದ್ವಿ. ಹೋಗಿ ಮಠಗಳ ಮಾನ್ಯಗಳಿಗೆ ಹೋಗಿ ಹೋರಾಟವನ್ನು ಮಾಡಿದ್ವಿ. ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದ್ವಿ. ಸ್ವಾಮೀಜಿಗಳನ್ನು ಸಪೋರ್ಟ್ ತೊಗೊಂಡ್ವಿ. ಸ್ವಾಮೀಜಿಗಳು ಎಲ್ಲರೂ ಅಂತ ಹೇಳ್ತಾ ಇದ್ರು, ಆ ಪುಣ್ಯದ ಮಾಡಿರ್ತ ಅಂತ್ಯ ಸಂಸ್ಕಾರವನ್ನು ಮಾಡಿರ್ತದಲ್ಲ ಆ ಜಾಗದಲ್ಲೇ ಆಗಬೇಕು, ನಿಮಗೆ ನಾವು ಸಂಪೂರ್ಣವಾದ ಒಂದು ಬೆಂಬಲವನ್ನು ಕೊಡ್ತೀನಿ ಅಂತ ಕೂಡ ಹೇಳಿದ್ರು ನಮಗೆ. ಕರ್ನಾಟಕದಾದ್ಯಂತ ಎಲ್ಲರೂ ಹೇಳಿದ್ದಾರೆ ನಮಗೆ. ಆದರೆ ಸರ್ಕಾರ ನಮಗೆ ಮೋಸ ಮಾಡಿಬಿಡ್ತು. ಪ್ರತಿಯೊಂದು ವಿಧದಲ್ಲಿಯೂ ಸಹ ವಿಷ್ಣುಜಿಯವರನ್ನು ಯಾವುದೇ ರೀತಿಯಲ್ಲಿ ಒಂದು ಮೇಲೆ ಬೆಳಲಿಕ್ಕೆ ಬಿಡಲಿಲ್ಲ, ಎಲ್ಲ ರೀತಿಯಲ್ಲೂ ಬಿಡಲಿಲ್ಲ. ಸರ್ಕಾರ ಕೂಡ ತುಳಿತಾ ಇದೆ. ಹಾಗೆ ಮೈಸೂರು ಸ್ಥಳಾಂತರ ಅಂತೆ, ಓಕೆ, ಮೈಸೂರಿನ ಸ್ಥಳಾಂತರ ಮಾಡಿಕೊಡಿ, ನಮಗೇನೋ ಅಭ್ಯಂತರ ಇಲ್ಲ. ಮೈಸೂರಿನಲ್ಲಿ ಆಯಿತು, ಭಾಳ ವಿಜೃಂಭಣೆಯಿಂದ ಮಾಡಿದ್ರು, ಓಕೆ. ಅದಕ್ಕೆ ಹೋರಾಟವನ್ನು ಮಾಡಿದ್ರು ರಾಜುಗೌಡರು. ಅಲ್ಲೂ ಕೂಡ ಆಗಲಿಲ್ಲ. ಸ್ವತಃ ರೈತರು, ಇದಕ್ಕೆ ನಾನು ಹೋಗಿದ್ದೆ ಅಲ್ಲಿಗೆ, ರೈತರ ಮನೆಗಳಿಗೆ ಹೋಗಿ ಅವ್ರ ಕಾಲಿಡಿದು ನಾನು ಕೇಳ್ಕೊಂಡಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಇದು ಮಾಡಬೇಡಿ ಅನ್ನೋದಕ್ಕೂ ನಾನು ಕೂಡ ಹೋಗಿ ಮಾಡಿದ್ವಿ. ಅಲ್ಲಿ ಉಪವಾಸ ತೆಗೆದುಕೊಂಡು ಕೂಡ ರಾಜುಗೌಡರು ಅಲ್ಲಿ. ನಂತರ ದಿನಗಳಲ್ಲಿ ಅದನ್ನು ಡಿ ಸಿ ಅನ್ನು ಮೀಟ್ ಮಾಡ್ತಾರೆ, ಅಲ್ಲಿ ಇದಾಯಿತು. ಇವತ್ತು ಸರ್ಕಾರಿಯ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳು ಯಾವುದಾವುದೇ ಇದೆ ಅದು ರಾಜುಗೌಡರು ದಿನ ಬೆಳಗಾದ್ರೆ ಅಲ್ಲಿ ಇರ್ತಾರೆ. ಎಲ್ಲ ಇಲಾಖೆಗಳಲ್ಲೂ ಸಹ ದಾಖಲಾತಿಗಳಿದೆ. ಅದನ್ನು ಅಭಿಮಾನಿಗಳು ಅರ್ಥ ಮಾಡ್ಕೋಬೇಕು. ಅಭಿಮಾನಿಗಳು ಸಪೋರ್ಟ್ ಮಾಡ್ಬೇಕು ನಮ್ಮ ಜೊತೆ ನಿಂತು. ಯಾಕೆ ಮಾಡ್ತಾ ಇಲ್ಲ ನೀವು? ನಿಮ್ಮದೇ ಆದಂಥ ಒಂದು ಸಂಘ ಸಂಸ್ಥೆಗಳಿದೆ, ಅದು ಮಾಡ್ಕೊಳ್ಳಿ, ಅಲ್ಲಿ ಮಾಡಿ ಬೇಡ ಅಂತ ಹೇಳಿದಿಲ್ಲ. ಈ ಒಂದು ವಿಷ್ಣುಜಿಯವರ ಒಂದು ಸ್ಮಾರಕ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಡುವ ಒಂದು ಕೆಲಸವನ್ನು ನಾವು ಮಾಡೋಣ. ಯಾಕೆ ನೀವು ಬರ್ತಾ ಇಲ್ಲ? ಬನ್ನಿ, ಎಲ್ಲರೂ ಒಗ್ಗಟ್ಟಿನಿಂದ ಮಾಡೋಣ. ನಂದು ಬೇರೆ ನಿಂದು ಬೇರೆ ಅಂತ ಮಾಡ್ಕೊಂಡು ಹೋಗೋದು ಬೇಡ. ಯಾಕೆಂದರೆ ಸಂಪೂರ್ಣವಾದ ಒಂದು ದಾಖಲಾತಿಗಳನ್ನ ಇವತ್ತು ರಾಜಗೌಡರು ಇಟ್ಕೊಂಡಿದ್ದಾರೆ. ನಿರಂತರವಾಗಿ ನಾವು ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತಾನೆ ಇದ್ವಿ, ಹೋರಾಟವನ್ನು ಮಾಡ್ತಾನೆ ಇದ್ವಿ, ಮುಂದಿನ ದಿನಗಳು ಕೂಡ ಮಾಡ್ತೀವಿ. ಡಿ ಸಿ ಅವ್ರು ಬಂದು ಸರ್ವೆ ಮಾಡ್ತಾರೆ. ನಮ್ಮ ಮಂಜಣ್ಣ ಕೂಡ ಇದ್ದರು, ಡಿ ಸಿ ಅವ್ರ ಆವಾಸಕ್ಕೆ ಬಂದಿದ್ದರು. ಮಾರನೇ ದಿವಸ ಹೋದ್ವಿ, ಅಲ್ಲೂ ಕೂಡ ಮಂಜಣ್ಣ ಕೂಡ ನಿಂತ್ಕೊಂಡು ಸ್ವತಃ ಡಿ ಸಿ ಅವರು ಶಂಕರ್ ಅವರೇ ಬಂದು ಸರ್ವೆ ಮಾಡಿ 10 ಗುಂಟೆ ಜಾಗವನ್ನು ಇದು ಮಾಡ್ತಾರೆ. ಅವ್ರು ಹೇಳೋ ಅಷ್ಟು ಕೊಡ್ಲಿಕ್ಕೆ ಆಗಲ್ಲ ಅಂತ ಅಭಿಮಾನ್ ಸ್ಟುಡಿಯೋದ ಕಾರ್ತಿಕ್ ಅವ್ರು ಹೇಳ್ತಾರೆ, ಇಲ್ಲ ಇಷ್ಟು ಬೇಕು ನಮಗೆ ಅಂತ ಡಿ ಸಿ ಅವ್ರು ಕೇಳ್ತಾರೆ. ಕೇಳಿಬಿಟ್ಟು ಒಂದು ಸರ್ವೆ ಮಾಡಿಬಿಟ್ಟು ಅವರೇ ಪತ್ರವನ್ನು ಬರೆದು ಕೊಡ್ತಾರೆ ಡಿ ಸಿ ಆಫೀಸ್ನಲ್ಲಿ. ಮಂಜಣ್ಣ ಕೂಡ ಜೊತೆಗೆ ಇದ್ದು ನಮ್ಮ ಜೊತೆಗೆ. ನಂತರ ದಿನಗಳು ಮಂಜಣ್ಣ ಪಾಪ ಅವರು ಕೆಲಸಗಳ ನಂತರ ದೂರ ಆದರು. ಅನಂತರ ಈಗ ಮೊನ್ನೆ ಅಭಿಮಾನ್ ಸ್ಟುಡಿಯೋದಲ್ಲಿ ಇರ್ತಕ್ಕಂಥ ಅವರ ಸಮಾಧಿ ಏನಿದೆ ಅದನ್ನು ಧ್ವಂಸ ಮಾಡ್ತಾರೆ. ರಾತ್ರೋರಾತ್ರಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಧ್ವಂಸ ಮಾಡ್ತಾರೆ.
ಯಾಕೆಂದರೆ ಹಬ್ಬದ ದಿವಸ ಯಾರು ಬರಲ್ವಲ್ಲ ಜನಗಳನ್ನು, ಆ ಒಂದು ಉದ್ದೇಶಕ್ಕೋಸ್ಕರ ಇರ್ಬೋದು ಅದನ್ನು ಧ್ವಂಸ ಮಾಡ್ತಾರೆ. ಆ ಧ್ವಂಸ ಮಾಡಿದ್ದು ಪ್ರತಿಯೊಬ್ಬರಿಗೂ ಅದು ಕಣ್ಣಲ್ಲಿ ನೀರು ಹಾಕುವಂಥ ಒಂದು ಕೆಲಸವನ್ನು ಮಾಡುತ್ತೆ. ನಾನು ತಕ್ಷಣ ಗೊತ್ತಾಯ್ತು ಹೋದೆ, ಅಲ್ಲಿ ನೋಡ್ತೀನಿ, ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಅವತ್ತು ಲಕ್ಷಾನುಗಟ್ಟಲೆ ಜನ ಇರಬೇಕಾದ್ರೆ ಅಂತ್ಯ ಸಂಸ್ಕಾರವನ್ನು ಮಾಡುವಂತಹ ನನಗೆ ಒಂದು ಆ ಪುಣ್ಯ ಸಿಕ್ಕಿದ್ದು ನನಗೆ, ನನ್ನ ಅದೃಷ್ಟ. ನನಗೆ ಯಾವ ಪುಣ್ಯ ನನಗೆ ಗೊತ್ತಿಲ್ಲ. ಅವರ ತಾಯಿಯವರ ಒಂದು ಆಶೀರ್ವಾದ ಇರ್ಬೋದು, ಅವರ ಅಣ್ಣ ತಮ್ಮಂದಿರ ಒಂದು ಆಶೀರ್ವಾದ ಇರ್ಬೋದು, ಆ ಆಶೀರ್ವಾದದಿಂದ ನನಗೆ ಅದೊಂದು ಸಿಕ್ತು. ಅವರು ಆ ತಂದೆಯ ಸ್ಥಾನವನ್ನು ಕೊಟ್ಬಿಟ್ಟು ಹೋಗ್ತಾರೆ ನನಗೆ. ಅದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಯಾವುದೇ ಕಾರಣಕ್ಕೂ ಸಹ ಆ ಅಂತ್ಯ ಸಂಸ್ಕಾರವಾದಂಥ ಜಾಗವನ್ನು ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮಂಜಣ್ಣವ್ರದ್ದು ಇವತ್ತು ಸಿನಿಮಾ ಎಲ್ಲ ವಿಧ ಭಾಗಗಳಲ್ಲಿಯೂ ಸಹ ಅವರು ಸಪೋರ್ಟನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಮಂಜಣ್ಣವರು. ಅವ್ರ ಮುಂದಿನ ದಿನಗಳಲ್ಲಿ ಎಲ್ಲವೂ ಮಾಡಲಿ, ನಾವು ಸಹ ಭಾಳ ಸಂತೋಷದಿಂದ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ, ಆ ಜಾಗದಲ್ಲಿ ಆಗಬೇಕು. ಆ ಅಂತ್ಯ ಸಂಸ್ಕಾರದ ಜಾಗ ಏನಿದೆ ಅದೊಂದು ದೊಡ್ಡ ಶಕ್ತಿ ಸ್ಥಳ, ಅದು ಆ ಶಕ್ತಿ ಸ್ಥಳದಲ್ಲಿಯೇ ಆಗಬೇಕು. ಇವಾಗ ಮೈಸೂರಿನಲ್ಲಿ ಮಾಡಿದ್ದಾರೆ. ಮೈಸೂರು ನನ್ನ ಎಷ್ಟೋ ಜನ ಕೇಳಿದ್ರು, ಮೈಸೂರು ಬನ್ನಿ ಅಣ್ಣ, ಹೋಗೋಣ ಇದು ಆಗ್ತಾಯಿದೆ ಇವತ್ತು ಅಂತ ಹೇಳಿದ್ರು. ನಾನು ಒಂದು ಮಾತು ನಡೆದೆ, ಇಲ್ಲ ಆಗೋರಿಗೆ ನಾನು ಅಲ್ಲಿ ಬರೋದಿಲ್ಲ ಅಂತ ಹೇಳಿದೆ. ಇಲ್ಲಿ ಯಾವತ್ತಾಗುತ್ತೋ ಅವತ್ತಿನ ದಿವಸ ನಾನು ಹೋಗ್ತೀನಿ, ರಾತ್ರಿ ಆದರೂ ಪರವಾಗಿಲ್ಲ, ಅವತ್ತಿನ ದಿವಸ ಹೋಗ್ತೀನಿ ನಾನು. ಇಲ್ಲಾಗಲಿ ಫಸ್ಟು ಈ ಜಾಗದಾಗ ಏನಿದೆ ಇದೊಂದು ದೊಡ್ಡ ಶಕ್ತಿ ಸ್ಥಳ. ಯಾಕೆಂದರೆ ಭಾಳಷ್ಟು ಅಭಿಮಾನಿಗಳಿಗೆ ಅಲ್ಲಿ ಒಳ್ಳೆಯದಾಗಿದೆ, ತುಂಬ ಜನಗಳಿಗೆ ಒಳ್ಳೆಯದಾಗಿದೆ. ಏನೇನು ಕೇಳ್ಕೊತಾರೆ ಅದಾಗಿದೆ ಅಭಿಮಾನಿಗಳಿಗೆ. ನಂತರ ಭಾಳಷ್ಟು ಜನ ಹೇಳ್ಕೊಂಡ್ರು. ಮೊನ್ನೆ ಬಂದಿದ್ದರು ಬೆಳಗಾವಿನ ಒಂದು 4 ಜನ ಮಹಿಳೆಯರು ಬಂದಿದ್ದರು. ಅವ್ರು ಹೇಳ್ತಾರೆ, ಅಣ್ಣ ನಾವಿದ್ದೀವಿ ನಿಮ್ಮ ಜೊತೆಗೆ, ಈ ಜಾಗನ ಮಾತ್ರ ಬಿಟ್ಕೊಡ್ಬೇಡಿ, ಹೋರಾಟ ಮಾಡಿ, ನಿಮಗೇನು ಬೇಕು ಸಹಾಯ ನಾವು ಮಾಡ್ತೀವಿ, ನಿಮ್ಗೆ ಹಣ ಬೇಕಾ ನಾವು ಕೊಡ್ತೀವಿ ಎಂದು ಕಣ್ಣಲ್ಲಿ ನೀರು ಹಾಕೊಂಡು ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಬಿಡಬೇಡಿ, ಎಲ್ಲಿ ಹೋರಾಟ ಮಾಡಬೇಕು, ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ತೀವಿ ಅಂತಾರೆ. ಇಂಥ ಒಂದು ಸ್ಥಿತಿಗೆ ಇವತ್ತು ಸರ್ಕಾರ ನಮ್ಮನ್ನು ತಂದಿಟ್ಟಿದೆ. ಮುಂದೆ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ಇದಕ್ಕೆ ಯಾವುದೇ ಮಾಡಬೇಡಿ, ಈ ಥರದ್ದು ಯಾವುದು ನೋವಾಗುವಂಥ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ಬಿಟ್ಟು. ಇದನ್ನು ಮಾಡ್ಬೋದಾಗಿತ್ತು, ಯಾವಾಗಲೂ ಮಾಡ್ಬೋದಾಗಿತ್ತು. 2 ಎಕರೆ ಜಮೀನನ್ನ ಅವತ್ತಿನ ದಿನ ಅನೌನ್ಸ್ ಮಾಡ್ತಾರೆ, ಹಣವನ್ನು ಕೂಡ ಸ್ಯಾಂಕ್ಷನ್ ಮಾಡ್ತಾರೆ. ಸ್ವತಃ ಮುಖ್ಯಮಂತ್ರಿಗಳೇ ಯಡಿಯೂರಪ್ಪನವರೇ ನಿಂತ್ಕೊಂಡು ಮಾಡ್ತಾರೆ. ಅಲ್ಲಿ ಎಲ್ಲ ಕಾರ್ಯಗಳನ್ನ ಸರ್ಕಾರವೇ ನಿಂತ್ಕೊಂಡು ಮಾಡುತ್ತೆ. ಆದರೆ ಸರ್ಕಾರಕ್ಕೆ ಯಾವುದೇ ಮಾಹಿತಿ ಇಲ್ಲದೇ ಇದನ್ನು ಮಾಡುತ್ತಾ? ಮಾಡ್ಬೋದಾಗಿತ್ತಲ್ಲ ಸರ್ಕಾರ ಮನಸ್ಸು ಮಾಡಿದ್ರೆ ಒಂದು ದಿವಸದ ಕೆಲಸ ಅದು ಎಲ್ಲ ಮಾಡ್ಬೋದು. ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಅವ್ರಿಗೆ ಬೇಕಾಗಿಲ್ಲ. ಇದು ಎಲ್ಲಿ ಬೇಕಾದ್ರೆ ಬೇರೆಯವ್ರಿಗೆ ಮಾಡ್ತಾರೆ, ನಾವು ಮಾಡಲ್ಲ. ಯಾಕೆ ಈ ಥರ ಅನ್ಯಾಯ ಮಾಡ್ತಾ ಇದ್ದೀರಾ? ಒಬ್ಬ ಮೇಲ್ನಟಿಗೆ 200 ಚಿತ್ರಗಳಲ್ಲಿ ನಾಯಕ ನಟನಾಗಿ ಮಾಡಿರ್ತಕ್ಕಂಥವ್ರು ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇವತ್ತು ನೀವು ಕರ್ನಾಟಕದ 6.5 ಕೋಟಿ ಕನ್ನಡಿಗರು ಅಳ್ತಾ ಇದ್ದಾರೆ. ಇವತ್ತು ಪ್ರತಿಯೊಬ್ಬರ ಮನೆಗಳಲ್ಲೂ ಅಳ್ತಾ ಇದ್ದಾರೆ. ಇವತ್ತು ಈ ಒಂದು ಸಮಾಧಿ ಧ್ವಂಸ ಆಗಿದ್ದರಿಂದ ಇನ್ನು ಮುಂದಾದರೂ ಅಲ್ಲಿ ಏನು ಇಲ್ಲದೆ ಇರ್ಬೋದು ಇವತ್ತು, ಆದರೆ ಆ ಶಕ್ತಿ ಅನ್ನೋದು ಅಲ್ಲಿದೆ. ಅವರ ಅಂತ್ಯ ಸಂಸ್ಕಾರವಾಗಿದ್ದ ಜಾಗದಲ್ಲಿ ಶಕ್ತಿ ಇದೆ. ಆ ಶಕ್ತಿಗೋಸ್ಕರ ನಾವು ಇನ್ನು ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ಗಾಗೂ ಹೋರಾಡ್ತೀವಿ, ಅದನ್ನು ಆ ಜಾಗವನ್ನು ವಶಪಡಿಸ್ಕೊಳ್ತೀವಿ ಅಂತ ಹೇಳಿ ಇಷ್ಟಪಡ್ತೀನಿ. ದಯವಿಟ್ಟು ತುಂಬ ಧನ್ಯವಾದ.